ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ಫುಡ್ ಕಿಚನ್. ಇವತ್ತು ನಾವು ಪಡವಲಕಾಯಿ ಸುಕ್ಕ ಮಾಡೋಣ, ಸ್ನೇಕ್ ಗಾಡ್ ಸುಕ್ಕ. ಸೊ ಇಲ್ಲಿ 800 ಗ್ರಾಮ್ಸ್ ನಷ್ಟು ಸ್ನೇಕ್ ಗಾಡ್ ಪಡವಲಕಾಯಿ ತಗೊಂಡಿದ್ದೇನೆ. ಹಾಫ್ ಕಪ್ ತೆಂಗಿನ ತುರಿ ಕೊಕೊನಟ್ ಗ್ರೇಟೆಡ್, 3/4 ಟೀ ಸ್ಪೂನ್ ಮುಕ್ಕಾಲು ಟೀ ಸ್ಪೂನ್ ಮಸ್ಟರ್ಡ್ ಸೀಡ್ಸ್ ಸಾಸಿವೆ, ಜಾಸ್ತಿ ಯೂಸ್ ಮಾಡಬೇಡಿ, 3/4 ಟೀ ಸ್ಪೂನ್ ಸಾಕು. ಇಲ್ಲಿ 3 to 4 3 to 4 ಡ್ರೈ ರೆಡ್ ಚಿಲ್ಲಿ. ಸೊ ಇದು ಇಷ್ಟು 3 ಇಂಗ್ರೀಡಿಯೆಂಟ್ಸ್ ಮಸಾಲ ಮಾಡಲಿಕ್ಕೆ. ಇದು ಸೀಸನಿಂಗ್ ಒಗ್ಗರಣೆಗೆ 1 ಟೀ ಸ್ಪೂನ್ ಮಸ್ಟರ್ಡ್ ಸೀಡ್ಸ್ ಸಾಸಿವೆ, 1 ಕಡ್ಡಿ ಕರಿ ಲೀವ್ಸ್ ಒಗ್ಗರಣೆ ಸೊಪ್ಪು, 1 ಟೀ ಸ್ಪೂನ್ ಉರದ್ ದಾಲ್ ಉದ್ದಿನ ಬೇಳೆ, 1/4 ಟೀ ಸ್ಪೂನ್ ಅಷ್ಟು ಅರಸಿನ ಟರ್ಮರಿಕ್, 1 ಡ್ರೈ ರೆಡ್ ಚಿಲ್ಲಿ. ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ಗಳು ಬೇಕಾಗಿದೆ. ಮೊದಲಿಗೆ ನಾವು ಪಡವಲಕಾಯಿ ಸ್ನೇಕ್ ಗಾಡದ್ದು ಇದು ಹೊರಗಿನ ಸ್ಕಿನ್ ಈ ರೀತಿ ತೆಗಿಬೇಕು, ಇದನ್ನು ಕ್ಲೀನ್ ಮಾಡಬೇಕು. ಇದೀಗ ಕ್ಲೀನ್ ಆಗಿದೆ. ಈಗ ನಾವಿದನ್ನು ಕಟ್ ಮಾಡ್ಕೊಳ್ಳುವ. ಪಲ್ಯಕ್ಕೆ ಸ್ವಲ್ಪ ಸಣ್ಣ ಸಣ್ಣ ಕಟ್ ಮಾಡಿದ್ರೆ ಒಳ್ಳೆಯದು. ಇದರ ಸೀಡ್ ತೆಗಿಬೇಕು ನಾವು. ಈ ರೀತಿ ನಾವು ಸಣ್ಣ ಕಟ್ ಮಾಡಿಕೊಂಡ್ರೆ ಸಾಕು. ಈಗ ಇಲ್ಲಿ ಪಡವಲಕಾಯನ್ನು ನಾನು ಕಟ್ ಮಾಡಿ ನೀರಲ್ಲಿ 2 to 3 ಸತಿ ತೊಳೆದಿಟ್ಕೊಂಡೆ. ಈಗ ನಾವು ಮಸಾಲ ರೆಡಿ ಮಾಡುವ. ಕೊಕೊನಟ್ ಗ್ರೇಟೆಡ್, ಡ್ರೈ ರೆಡ್ ಚಿಲ್ಲಿ, ಮಸ್ಟರ್ಡ್ ಸೀಡ್ಸ್ ಸಾಸಿವೆ, ಇದು 3 ಇಂಗ್ರೀಡಿಯೆಂಟ್ಸ್ ಅನ್ನು ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ನೀರು ಹಾಕೋದು ಬೇಡ, ಹೀಗೇನೆ ಡ್ರೈ ಪೌಡರ್ ಮಾಡ್ಕೊಳ್ಳುವ. ಸಾಕು, ನಾನಿಲ್ಲಿ ನೀರು ಯೂಸ್ ಮಾಡಲಿಲ್ಲ. ನಾನಿಲ್ಲಿ ಪಾತ್ರೆ ಬಿಸಿಗಿಟ್ಟಿದ್ದೇನೆ. ಪಾತ್ರೆಗೆ 1 ಟೇಬಲ್ ಸ್ಪೂನ್ ಅಷ್ಟು ಕೊಕೊನಟ್ ಆಯಿಲ್ ಹಾಕೊಳ್ಳುವ, ತೆಂಗಿನ ಎಣ್ಣೆ. ಎಣ್ಣೆ ಬಿಸಿ ಆಗಲಿ. ಎಣ್ಣೆ ಬಿಸಿ ಆಗಿದೆ. ಎಣ್ಣೆ ಬಿಸಿ ಆದ ನಂತರ ಮಸ್ಟರ್ಡ್ ಸೀಡ್ಸ್ ಸಾಸಿವೆ ಹಾಕೊಳ್ಳುವ. ಸಾಸಿವೆ ಚಟಪಟ ಆಗಬೇಕು. ಅದರ ಜೊತೆನೆ ಡ್ರೈ ರೆಡ್ ಚಿಲ್ಲಿ ಮೆಣಸನ್ನು ಕಟ್ ಮಾಡಿ ಹಾಕೊಳ್ಳಿ. ಫ್ಲೇಮ್ ಲೋ ಅಲ್ಲಿ ಇಟ್ಕೊಳ್ಳಿ. ಈಗ ಇಲ್ಲಿ ಸಾಸಿವೆ ಫ್ರೈ ಆದ ನಂತರ ಕರಿ ಲೀವ್ಸ್ ಒಗ್ಗರಣೆ ಸೊಪ್ಪು, ಆನಂತರ ಉದ್ದಿನ ಬೇಳೆ ಉರದ್ ದಾಲ್, ಅದರ ಜೊತೆ ನಾವು ಟರ್ಮರಿಕ್ ಅರಸಿನ ಸಹ ಹಾಕೊಳ್ಳುವ. ಇದನ್ನೀಗ ನಾವು ಲೋ ಫ್ಲೇಮಲ್ಲಿ ಉರದ್ ದಾಲ್ ಲೈಟ್ ಕೆಂಪಾಗೋ ತನಕ ನಾವು ಫ್ರೈ ಮಾಡ್ಕೊಳ್ಬೇಕು. ಕಲರ್ ಚೇಂಜ್ ಆಗೋ ತನಕ ಉರದ್ ದಾಲದ್ದು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಈಗ ಇಲ್ಲಿ ಉರದ್ ದಾಲ್ ಉದ್ದಿನ ಬೇಳೆ ಕಲರ್ ಚೇಂಜ್ ಆಗಿದೆ, ಸಾಕು. ಈಗ ನಾವು ಕ್ಲೀನ್ ಮಾಡಿದ ಪಡವಲಕಾಯನ್ನು ಹಾಕೊಳ್ಳುವ. ಫ್ಲೇಮ್ ಲೋ ಅಲ್ಲಿ ಇಟ್ಕೊಳ್ಳಿ. ಈಗ ನಾವು ಇದಕ್ಕೆ ಸಾಲ್ಟ್ ಉಪ್ಪು ಹಾಕೊಳ್ಳುವ. ಈಗ ನಾವು ಪಡವಲಕಾಯನ್ನು ಒಗ್ಗರಣೆಯಲ್ಲಿ 1 to 2 ಮಿನಿಟ್ಸ್ ಈ ರೀತಿ ಮೀಡಿಯಂ ಫ್ಲೇಮಲ್ಲಿ ನಾವು ಫ್ರೈ ಮಾಡ್ಕೊಳ್ಳುವ. ಈಗ ನಾವು ಇದಕ್ಕೆ 1/4 ಕಪ್ನಷ್ಟು ವಾಟರ್ ನೀರು ಸೇರಿಸ್ಕೊಳ್ಳುವ. ಜಾಸ್ತಿ ಹಾಕೊಳ್ಬೇಡಿ, 1/4 ಕಪ್ನಷ್ಟು ಸಾಕಾಗುತ್ತೆ. ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾವು ಮೀಡಿಯಂ ಫ್ಲೇಮಲ್ಲಿ ಬಾಯಿ ಮುಚ್ಚಿದನ್ನು 90% ಕುಕ್ ಆಗಲಿಕ್ಕೆ ಬಿಡುವ, ಬೇಯಲಿಕ್ಕೆ ಬಿಡುವ. ಈಗ ಇಲ್ಲಿ ತರಕಾರಿ 90% ಕುಕ್ ಆಗಿದೆ, ಸಾಕು. ಈಗ ನಾವು ಮಾಡಿಟ್ಕೊಂಡಂತ ಮಸಾಲವನ್ನು ಹಾಕೊಳ್ಳುವ. ಫ್ಲೇಮ್ ಲೋ ಅಲ್ಲಿ ಇಟ್ಕೊಳ್ಳಿ. ಈಗ ಒಮ್ಮೆ ಒಳ್ಳೆ ರೀತಿಯಿಂದ ನಾವು ಮಿಕ್ಸ್ ಮಾಡ್ಕೊಳ್ಳುವ. ಇದನ್ನು ನಾವೀಗ ಲೋ ಟು ಮೀಡಿಯಂ ಫ್ಲೇಮಲ್ಲಿ 1 to 2 ಮಿನಿಟ್ಸ್ ಇದನ್ನು ಈ ರೀತಿ ಮಿಕ್ಸ್ ಮಾಡಬೇಕು. ನೀವು ಬೇಕಿದ್ರೆ ಸ್ವಲ್ಪ ಬೆಲ್ಲದ ಪುಡಿ ಜಾಗ್ರಿ ಪೌಡರ್ ಹಾಕ್ಬೋದು, ಅದು ಆಪ್ಷನಲ್, ಬೇಕಂದ್ರೆ ಹಾಕ್ಬೋದು. ಸೊ ನಮ್ದು ಪಡವಲಕಾಯಿ ಪಲ್ಯ ಸುಕ್ಕ ರೆಡಿ ಆಗಿದೆ. ಸರ್ವ್ ಮಾಡೋಣ ಬನ್ನಿ.
ಇವತ್ತಿನ ವಿಡಿಯೋ ಇಷ್ಟ ಆದರೆ ನನಗೆ ಒಂದು ಲೈಕ್ ಕೊಡಿ. ಹಾಗೆಯೇ ಹೊಸೊಬ್ರು ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.